ಇದು ನಾವೆಲ್ಲ ಒಂದಾಗಬೇಕು. ನನಗೆ ತುಂಬ ಅತಿಯಾದ ಪ್ರೀತಿ ಮಾಡುವಂಥ ವ್ಯಕ್ತಿ ದರ್ಶನ್. ತುಂಬ ಜನ ಕೆಲವು ಬೇರೆ ಹೀರೋಗಳೆಲ್ಲ ಇದ್ದಾರೆ. ನಾನು ಅವ್ರ ಹತ್ರ ಯಾರ ಹತ್ರನೂ ಹೋಗದೆ ನಿಮ್ಮ ಹತ್ರ ಬಂದಿದ್ದ ಕಾರಣ ಏನಂತಂದರೆ ಬಿಕಾಸ್ ಆಫ್ ನೀವು ನನಗೆ ಬೇಕು, ನನಗೆ ನೀವು ದರ್ಶನ್ ಇದ್ದರೆ ನಂಗೆ ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಅಲ್ಲಿ ಅವ್ರ ಹತ್ರಕ್ಕೆ ಹೋದೆ, ಮಾತಾಡಿದೆ. ಅವರ ಡೇಟ್ಸ್ಗಳು ಮತ್ತು ಬೇರೆ ಎಲ್ಲ ಇದು ಆಗಿ ಈಗ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿತ್ತು, ಮಾತುಕತೆ ಎಲ್ಲ ಆಗ್ತಿತ್ತು. ಸರಿ ಆಗಲಿಲ್ಲ. ಸರಿ ನನಗೂ ತುಂಬ ಲೇಟ್ ಆಯಿತು, ನಾನು ಸಿನಿಮಾಗಳು ಮಾಡಬೇಕು. ಸೊ ಆ ಒಂದು ಉದ್ದೇಶದಲ್ಲಿ ಆ ಫಿನಿಕ್ಸ್ ಕಥೆನ ಲೇಡಿ ಓರಿಯೆಂಟೆಡ್ ಶಿಫ್ಟ್ ಮಾಡಿ ಈಗ ಆ ಪಿಕ್ಚರ್ ಮಾಡ್ತಾಯಿದ್ದೀನಿ ಸರ್. ಒಂದು ಹೇಳಿದ್ರಿ ಆಗಲೇ 2011 ಸಮಯ ಅದು ಒಬ್ಬ ನಟಿಯಿಂದ ನಾನು ಆಕ್ಚುಲಿ ದರ್ಶನ್ ಜೊತೆಯಿಂದ ದೂರ ಆಗಬೇಕಾಗಿದ್ದ ಪರಿಸ್ಥಿತಿ ಬಂತು ಅಂತ. ಕೆಲವೊಂದು ಇಂಡಸ್ಟ್ರಿ ಒಂದಿಷ್ಟು ಜನ ಹೇಳ್ತಾರೆ ಸರ್, ಚಿಂಗಾರಿ ಪ್ರೊಡ್ಯೂಸರ್ ಕೂಡ ಹೇಳ್ತಾರೆ ದರ್ಶನ್ ಅವ್ರಿಗೆ ಒಂದು ರೀತಿ ಹಿತ್ತಾಳೆ ಕಿವಿ ಇದ್ದಂಗೆ, ಮೂರನೇ ವ್ಯಕ್ತಿಗಳು ಏನು ಹೇಳಿದ್ರು ಕೂಡ ಕೇಳ್ಬಿಡ್ತಾರೆ ಅಂತ. ಸೊ ನಿಮಗೆ ಮತ್ತೆ ದರ್ಶನ್ ಅವ್ರು ನೇರವಾಗಿ ಏನೂ ಇರಲಿಲ್ಲ, ಇನ್ನೊಬ್ಬರು ನಟಿ ಮಾತು ಕೇಳಿ ನಿಮ್ಮನ್ನು ದೂರ ಮಾಡಿದ್ರು ಅಂತೇಳಿ. ದರ್ಶನ್ ಅವ್ರು ಆ ಥರನ ಅಂದರೆ ಮೂರನೇ ವ್ಯಕ್ತಿಗಳನ್ನ ಮಾತು ಕೇಳೋದು, ಜೊತೆಲಿದ್ದವ್ರ ಮಾತು ಕೇಳಿ ಈ ರೀತಿ ಒಂದು ಕೆಲಸಗಳು ಮಾಡ್ಕೊಳ್ಳೋದು? ಸರ್, ಒಂದು ಹಿತ್ತಾಳೆ ಕಿವಿನೋ ತಾಮ್ರದ ಕಿವಿನೋ ಅದೆಲ್ಲ ಬೇಡ ಸರ್. ಚಿನ್ನದ ಕಿವಿನೋ ಅವೆಲ್ಲ ಏನೂ ಇಲ್ಲ. ಕಿವಿನೇ. ಆ ಕಿವಿಲಿ ಕೇಳೋ ಮಾತುಗಳೆಲ್ಲ ಇದೆ. ಅದಕ್ಕಿಂತ ಹೆಚ್ಚಾಗಿ ನೀವು ನನ್ನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಓಂ ಪ್ರಕಾಶ ಅವ್ರಿಗಿಂತ ಮುಂಚೆ ನೋಡಿದ್ದೀರಾ, ಅವ್ರಿಗಿಂತ ಮುಂಚೆ ಓಂ ಪ್ರಕಾಶ್ ಜೊತೆ ಕೆಲಸ ಮಾಡಿದ್ದೀರಾ, ಅವ್ರಿಗಿಂತ ಮುಂಚೆ ಸಾಧನೆಗಳ ಸಾಹಸಗಳನ್ನ ನಾವು ಮಾಡಿರೋ ಸಿನಿಮಾಗಳು ಜನಗಳು ಥಿಯೇಟ್ರಲ್ಲಿ ಸಿಳ್ಳೆ ಹಾಕಿ ಕೇಕೆ ಹಾಕಿ ನಗದನ್ನು ನೋಡಿದ್ದೀರಾ. ಅವ್ರು ಹೇಳಿದ ಒಂದು ಮಾತು ಇಷ್ಟನ್ನು ಮುಚ್ಚಿಬಿಡ್ತಾ ಇಲ್ವಲ್ಲ? ನೀವ್ಯಾಕೆ ಅವ್ರ ಮಾತು ಕೇಳಿದ್ರಿ? ಓಂ ಪ್ರಕಾಶ್ನ ಕರೆದು ಕೇಳ್ಬೋದಾಗಿತ್ತಲ್ಲ. ನಾನು ಹೇಳ್ತಿದ್ನಲ್ಲ, ನಾನೇ ಹೇಳ್ತಾ ಇದ್ದೆ. ಅದು ತಪ್ಪು ಸರ್. ಈ ತಾಳೆ ಕಿವಿ, ತಾಮ್ರದ ಕಿವಿ, ಚಿನ್ನದ ಕಿವಿ ಅಂತ ಹೇಳೋದೆಲ್ಲ ರಾಂಗ್. ಅದು ನನಗೇನೋ ಅದು ಸರಿ ಅಂತ ಅನಿಸಲ್ಲ ಸರ್. ಅದು ತಪ್ಪೇ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.